ಗುರುಗಳಾದ ಸೈಯದ್ ಆಯತುಲ್ಲಾ ಖಾಮಿನಿ ಅವರ ಹತ್ಯೆ. ಯಾಕಂದರೆ ನಮ್ಮ ಅಮೆರಿಕ ಮತ್ತು ಇಸ್ರಾಯೇಲ್ ಅವರು ಭಾಳ ದುಷ್ಕರ್ಮಿಗಳು, ಶತ್ರುಗಳು. ಅವರು ನಮ್ಮ ಗುರುಗಳಾದ ಸೈಯದ್ ಖಾಮಿನಿ ಅವರಿಗೆ ಕೊಂದಿದ್ದಾರೆ, ಹತ್ಯೆ ಮಾಡಿದ್ದಾರೆ. ಅದರ ಪರವಾಗಿ ನಾವೆಲ್ಲರೂ ಒಂದು ಪ್ರೊಸೆಷನನ್ನು, ಮೌನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧಿಕ್ಕಾರ 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 ನಮ್ಮ ಹೆಸರು ಮೀರ್ ಕಿಫಾಯತ್ ಅಲಿ, ಶಿಯಾ ಸಮುದಾಯದ ಅಧ್ಯಕ್ಷರು. ಇದು ಮೆರವಣಿಗೆ ಮಾಡಲಿಕ್ಕೆ ಕಾರಣ ಏನಂದರೆ ಮೌನಾಚರಣೆ ನಡೆಸ್ತಾ ಇದ್ದೀವಿ. ಶಿಯಾ ಸಮುದಾಯದ ಆಯತುಲ್ಲಾ ಖಾಮಿನಿ ಅವರು, ನಮ್ಮ ಧರ್ಮಗುರು ಆದಂತಹ ಆಯತುಲ್ಲಾ ಖಾಮಿನಿ ಅವರು ಇವತ್ತು ಮರಣ ಹೊಂದಿದ್ದಾರೆ. ಇಸ್ರಾಯೇಲ್ ಮತ್ತು ಅಮೆರಿಕದವರು ಯುದ್ಧದಲ್ಲಿ ಇವತ್ತನ್ನು ಹತ್ಯೆಯನ್ನು ಮಾಡಲಾಗಿದೆ. ಆದ್ದರಿಂದ ಅವರನ್ನು ಅಮೆರಿಕ ಅಧ್ಯಕ್ಷರಾದಂಥ ಟ್ರಂಪ್ ಹಾಗೂ ಇಸ್ರಾಯೇಲ್ ಅಧ್ಯಕ್ಷರಾದಂಥ ನೆತನ್ಯಾಹು ಅವರನ್ನು ಇವತ್ತು ನಾವು ಶಿಯಾ ಸಮುದಾಯದವರು ಅವರೆಲ್ಲರನ್ನು ಇವತ್ತು ನಾವು ಖಂಡಿಸ್ತೇವೆ. ಇವತ್ತು ಶಿಯಾ ಸಮುದಾಯದವರು ಇವತ್ತು ನಿರಪರಾಧಿ, ಇವತ್ತು ಆಯತುಲ್ಲಾ ಖಾಮಿನಿ ಅವರ ಧರ್ಮಗುರುದಂತಹ ಇವತ್ತು ಶಿಯಾ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗಿದೆ. ಇವತ್ತು ದೇಶಕ್ಕೆ ಇವತ್ತು ಅನ್ಯಾಯ ಆಗಿದೆ. ಇವತ್ತು ಟ್ರಂಪ್ ಹಾಗೂ ಈ ಇಸ್ರಾಯೇಲ್ ಅವರನ್ನು ನಾವು ಶಿಯಾ ಸಮುದಾಯದವರು ಹಾಗೂ ಸುನ್ನಿ ಸಮುದಾಯದವರೆಲ್ಲ ಸೇರಿ ಇವತ್ತು ಅವರಿಗೆಲ್ಲರೂ ಖಂಡನೆಯನ್ನು ಮಾಡ್ತಾ ಇದ್ದೇವೆ, ಧಿಕ್ಕರಿಸುತ್ತಿದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.